ರಮೇಶ್ ಜಾರಕಿಹೊಳಿ ಮಗ ಈ ತರ ಅಂದ್ರೆ ರಮೇಶ್ ಜಾರಕಿಹೊಳಿ ಪುತ್ರನಿಂದ ಫೈರಿಂಗ್ ಆಗಿದೆ. ಅದರಲ್ಲಿ ಜಾತ್ರೆಯಲ್ಲಿ ಗುಂಡು ಹಾರಿಸಿದ್ದಾರೆ ಸಂತೋಷ್ ಜಾರಕಿಹೊಳಿ. ಗೋಕಾಕ್ ಪಟ್ಟಣದಲ್ಲಿ ನಡೀತಾ ಇದ್ದಂತಹ ಮಹಾಲಕ್ಷ್ಮಿಯ ಜಾತ್ರೆ ಇದು. ಗಾಳಿಯಲ್ಲಿ ಒಂದು ಸುತ್ತಿನ ಗುಂಡು ಹಾರಿಸಿದ್ದಾರೆ ಸಂತೋಷ್. ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಪುತ್ರ ಸಂತೋಷ್ ಗಾಳಿಯಲ್ಲಿ ಗುಂಡು ಹಾರಿಸಿರುವಂತಹ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅದೇನು ಅಲ್ಲೇನಾದ್ರೂ ಪದ್ಧತಿ ಇತ್ತು ಮತ್ತೊಂದು ಮಗದೊಂದು ಗೊತ್ತಿಲ್ಲ. ಲಕ್ಷಾಂತರ ಜನ ಸೇರಿದ್ರು ಆ ಒಂದು ಕಾರ್ಯಕ್ರಮದಲ್ಲಿ. ಅಥವಾ ನಾನೊಬ್ಬ ಪ್ರಭಾವಿ ಮಗ, ನಾನು ಏನು ಮಾಡಿದ್ರು ಆಗುತ್ತೆ ಅನ್ನುವಂತಹ ಉದ್ದಟತನವ, ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಕಾರಣ ಏನು, ರೀಸನ್ ಯಾರಾಗ್ತಾ ಇದ್ರು? ವಿಜುವಲ್ನ ನಿಮಗೆ ತೋರಿಸ್ತೀವಿ ಸಾಧ್ಯ ಆದರೆ. ಬೆಳಗಾವಿಯಲ್ಲಿ ದಾಖಲು ಮಾಡಿಕೊಂಡಿದ್ದಾರೆ. ಈಗ ಗೋಕಾಕ್ ಪಟ್ಟಣದಲ್ಲಿ ಫೈರಿಂಗ್ ಮಾಡಿದ ಸಂತೋಷ್ ಜಾರಕಿಹೊಳಿ ವಿರುದ್ಧ ಸುಮೋಟೋ ಕೇಸ್ನ ಪೊಲೀಸರು ದಾಖಲು ಮಾಡಿಕೊಂಡಿದ್ದಾರೆ. ಗಮನಿಸ್ತಾ ಇದ್ದೀರಿ, ಲಕ್ಷಾಂತರ ಜನ ಸೇರಿದ್ರು, ಗಲ್ಲಿಯಲ್ಲೂ ಜನ ನಿಂತಿದ್ರು. ಈ ಸಂದರ್ಭದಲ್ಲಿ ಫೈರಿಂಗ್ ಮಾಡಿದ್ದಾರೆ, ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು. ಏನು ಕತೆ? ಅದೇ ಹೇಳಿದ್ದು, ಇದೇನು ಪದ್ಧತಿನ ಅಥವಾ ಮತ್ತೊಂದೋ ಮಗದೊಂದೋ ಗೊತ್ತಿಲ್ಲ, ಅಥವಾ ನನ್ನ ಪ್ರಭಾವಿ ಮಗ ಏನು ಬೇಕಾದ್ರು ಬೆಳಗಾವಿಯೇ ನಮ್ಮದು ಗೋಕಾಕೆ ನಂದು ಅನ್ನುವಂತಹ ಉದ್ದಟತನವ ಗೊತ್ತಿಲ್ಲ. ಇಷ್ಟೆಲ್ಲ ಆಗ್ತಾ ಇದ್ದಂತೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಇದ್ರ ಬೆನ್ನಲ್ಲ ಈಗ ಅವರ ವಿರುದ್ಧ ಸುಮೋಟೋ ಕೇಸ್ ದಾಖಲಾಗಿದೆ ಗೋಕಾಕ್ ನಗರ ಠಾಣೆಯಲ್ಲಿ. ಉತ್ತರ ಕೊಡ್ಲಿ ಬಿಡಿ ಏನು ಎತ್ತ ಅಂತ. ಮೋರ್ ಡೀಟೇಲ್ಸ್ ನನ್ನ ಕಲಿಗೆ ರಾಜೇಶ್ ನೀಡ್ತಾರೆ. ರಾಜೇಶ್, ಸುಮೋಟೋ ಕೇಸ್ ದಾಖಲಾಗಿದೆ, ವಾಟ್ ನೆಕ್ಸ್ಟ್? ಹೌದು ವಿದ್ಯೆ, ಏನಂತಂದ್ರೆ ಕಳೆದ 10 ವರ್ಷದ ಹಿಂದೆ ನಡೆದಂತ ಜಾತ್ರೆ ಈಗ ಮತ್ತೆ ಗೋಕಾಕ್ನಲ್ಲಿ ಮಹಾಲಕ್ಷ್ಮಿ ಅದ್ದೂರಿಯ ಜಾತ್ರೆ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಏನು ರಮೇಶ್ ಜಾರಕಿಹೊಳಿ ಪುತ್ರ ಏನು ಸಂತೋಷ್ ಜಾರಕಿಹೊಳಿ ಇದ್ದಾರೆ, ಇವರು ಏನೋ ಸಾರ್ವಜನಿಕವಾಗಿ ಗಾಳಿಯಲ್ಲಿ ಗುಂಡು ಹಾರಿಸಿರ್ತಕ್ಕಂಥದ್ದು. ಯಾಕೆ ಜಾತ್ರೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಭಕ್ತರು ಕೂಡ ಬಂದಿರ್ತಾರೆ, ಚಿಕ್ಕ ಮಕ್ಕಳು ಇರ್ತಾರೆ. ಸೊ ಈ ನಿಟ್ಟಿನಲ್ಲಿ ಅದೇನಾದ್ರೂ ತಪ್ಪಿ ಯಾರಿಗಾದ್ರೂ ಏನಾದ್ರೂ ಫೈರಿಂಗ್ ಆಗಿದ್ರೆ ಬಹಳ ಸಮಸ್ಯೆ ಉಂಟಾಗ್ತಿತ್ತು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಏನು ಭೀಮಾಶಂಕರ್ ಗುಳೇದಂತ ಎಸ್.ಪಿ ಅವರು ಕೂಡ ಸ್ವಯಂಪ್ರೇತವಾಗಿ ಗೋಕಾಕ್ ನಗರದ ಪೊಲೀಸ್ ಠಾಣೆಯಲ್ಲಿ ಸುಮೋಟೋ ಕೇಸ್ ಕೂಡ ದಾಖಲಾಗಿದೆ. ಯಾವುದೇ ರೀತಿ ಅಹಿತಕರ ಘಟನೆ ಕೂಡ ನಡೆದಿಲ್ಲ. ಆದ್ರೆ ಈ ರೀತಿ ಪ್ರಕರಣಗಳು ಹಲವು ಕಡೆ ನಡೀತಾ ಇದ್ರು ಕೂಡ ಯಾಕೆ ಪೊಲೀಸರು ಮೌನ ವಹಿಸ್ತಾರೆ? ಜಾತ್ರೆಗಳಲ್ಲಿ ಫೈರಿಂಗ್ ಮಾಡೋದು, ಏನು ಗಾಳಿಯಲ್ಲಿ ಗುಂಡು ಹಾರಿಸುವಂತ ಪ್ರಕರಣಗಳು ಜಾಸ್ತಿ ಆದ್ರೂ ಕೂಡ ಪೊಲೀಸರು ಮುನ್ನೆಚ್ಚರಿಕೆ ಕ್ರಮವಾಗಿ ಯಾಕೆ ಇಂಥವನ್ನ ಪ್ರಕರಣ ತಡೆಗಟ್ಟಲು ಹೋಗುದಿಲ್ಲ ಅನ್ನೋ ಕೂಡ ಸಾರ್ವಜನಿಕವಾಗಿ ಒಂದು ಕೂಡ ಮಾತು ಕೇಳಿ ಬರ್ತಾ ಇದೆ ವಿದ್ಯಾ. ಓಕೆ, ಧನ್ಯವಾದ ಡೀಟೇಲ್ಸ್ಗೆ. 10 ವರ್ಷಗಳಿಗೊಮ್ಮೆ ನಡೆಯುವಂತಹ ಜಾತ್ರೆಯಲ್ಲಿ ಈ ರೀತಿ ವರ್ತನೆ ಮಾಡಿದ್ದಾರೆ ರಮೇಶ್ ಜಾರಕಿಹೊಳಿ ಮಗ ಸಂತೋಷ್ ಜಾರಕಿಹೊಳಿ. ಈಗ ಅವರ ವಿರುದ್ಧ ಸುಮೋಟೋ ಕೇಸ್ ದಾಖಲಾಗಿದೆ ಗಾಳಿಯಲ್ಲಿ ಗುಂಡು ಹಾರಿಸಿದ ಪ್ರಕರಣಕ್ಕೆ.